ನಮಸ್ತೆ ಎಲ್ಲರಿಗೂ. ಹೊರಗಡೆಯಿಂದ ತರುವಂಥ ಚಕ್ಲಿಯನ್ನು ಮನೇಲಿ ಯಾವ ರೀತಿ ಮಾಡ್ಕೋಬೋದು ಗೊತ್ತಾ? ತುಂಬಾ ಈಸಿ. ಮೊದಲಿಗೆ 1 ಕಪ್ಪು ಅಥವಾ 2 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ ಹುರ್ಗಡ್ಲೆ ಪುಡಿ, ಒಂದು ಸ್ವಲ್ಪ ಮೈದಾ ತಗೊಳ್ತೀನಿ. ಯಾಕಂದರೆ ಕೆಲವರು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಮೈದಾ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಖಾರದ ಪುಡಿ, ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು, ಹಾಗೆ ಸ್ವಲ್ಪ ಜೀರಿಗೆ. ನಾವು ಖಾರದ ಪುಡಿ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು, ಕಡಿಮೆನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಮೆಣಸಿನ ಪುಡಿ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಖಾರ ಇರಲಿ ಅಂತ ಚಿಲ್ಲಿ ಪೌಡರು, ಸ್ವಲ್ಪ ಮೆಣಸಿನ ಪೌಡರ್ 2 ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಹೊರಗಡೆಯಿಂದ ತರುವಂತಹ ಚಕ್ಲಿ ಥರನೇ ಸೇಮ್ ಇರುತ್ತೆ. ಮೈದಾ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಮೈದಾ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ, ಈಗ ಒತ್ತುವಾಗ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಬರೋಲ್ಲ ನೀಟಾಗಿ, ಆವಾಗ ಉದುರು ಥರ ಬಂದುಬಿಡುತ್ತೆ. ಆ ರೀತಿ ಬರಬಾರ್ದು ಅಂದರೆ ಸ್ವಲ್ಪ ಮೈದಾ ಹಾಕ್ಕೊಬೋದು. ಹಾಗೆ ಇದಕ್ಕೆ ಮೇನು ಹೆಸರುಬೇಳೆ ಪೌಡ್ರ್ ಮಾಡಿ ಹಾಕ್ಬಾರ್ದು. ಈ ಥರ ಬೇಯಿಸ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಬೇಕು. ಆಗ್ಲೇ ಚಕ್ಲಿ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಕಡಲೆ ಕೂಡ ಜಾಸ್ತಿ ಹಾಕ್ಕೊಬಾರ್ದು. ಕಡಲೆ ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ಉಡಿ ಥರ ಆಗಿ ನೀಟಾಗಿ ಬರಲ್ಲ. ಸ್ವಲ್ಪ ತೊಗೊಬೇಕು. ಅಕ್ಕಿ ಹಿಟ್ಟು ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಬೇಕು. ಹಾಗೆ ಹೆಸರುಬೇಳೆನೂ ಕೂಡ ಸ್ವಲ್ಪನೇ ತೊಗೋಬೇಕು. ನೋಡಿ, ನಾನು ಎಲ್ಲನೂ ಪ್ಲೇಟ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ದೊಡ್ಡ ಬೌಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಹೆಸರುಬೇಳೆ, ಜೀರಿಗೆ, ಮೆಣಸು, ಹಾಗೆ ಇದು ಖಾರದ ಪುಡಿ. ನಮಗೆ ಖಾರ ಯಾವ ಲೆವೆಲ್ ಬೇಕೋ ಆ ಲೆವೆಲ್ಗೆ ಹಾಕೊಬೋದು. ಚಿಲ್ಲಿ ಪೌಡರ್ ಏನಾದರೂ ಸ್ವಲ್ಪ ಕಲರ್ ಆಗಿದ್ದರೆ ಚಕ್ಲಿ ಕಲರ್ ಕೂಡ ಅದೇ ಕಲರ್, ರೆಡ್ ಕಲರ್ ಬರುತ್ತೆ. ಇಲ್ಲ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಮೆಣಸಿನ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ನಾವು ಈಗ ಹೊರಗಡೆಯಿಂದ ತೊಗೊಬರ್ತೀವಲ್ಲ ಚಕ್ಲಿ, ಸೇಮ್ ಅದೇ ರೀತಿ ಇರುತ್ತೆ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಸಿ ಮಾಡಿ ಈ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಲ್ಲ, ಈ ಹಂತದಲ್ಲೇ ನಾವು ಅದನ್ನು ಹಾಕ್ಕೊಬೇಕಾಗತ್ತೆ. ನೋಡಿ, ಪೌಡರೆಲ್ಲ ಈ ರೀತಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಬೋದು. ತುಪ್ಪ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ. ತುಪ್ಪನ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಇದಕ್ಕೆ ಬಿಸಿನೀರನ್ನೇ ಯೂಸ್ ಮಾಡಬೇಕು. ತಣ್ಣೀರು ಹಾಕಿದ್ರೆ ಒಡೆದೋಗುತ್ತೆ. ಬಿಸಿನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ. ನೋಡಿ, ನಾವು ತುಪ್ಪ ಹಾಕಿದ್ಮೇಲೆ ಅದು ಹಿಟ್ಟು ಈ ರೀತಿ ಬರಬೇಕು. ಈ ರೀತಿ ಬಂದು ಪರ್ಫೆಕ್ಟಾಗಿದೆ ಅಂತ. ಇದೇ ಒಂದು ಪ್ಯಾಟ್ರನಲ್ಲಿ ನಾವು ಕೋಡ್ಬಳೆ ಆಗಲಿ ನಿಪ್ಪಟ್ಟಾಗಲಿ ಕೂಡ ಮಾಡ್ಕೊಬಹುದಾಗ. ನಾನೀಗ ನೀರು ಬಿಸಿ ಮಾಡಿಕೊಂಡು ಹಿಟ್ಟನ್ನು ಸಂಪೂರ್ಣವಾಗಿ ಕಲಿಸ್ಕೊಳ್ತೀನಿ. ನೋಡಿ, ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಈ ರೀತಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಚಕ್ಲಿ ಒಳಗೆ ಹಾಕೋಕ್ಕೆ ಈಸಿ ಆಗಲಿ ಅಂತ. ಈ ರೀತಿ ನಾನು ಇವಾಗ ಅಷ್ಟು ಕಲಸಿದಿಟ್ಟು ಇಷ್ಟ ಆಗುತ್ತೆ. ನೋಡಿ, ಇದನ್ನು 1, 2 ಎಷ್ಟಾಗುತ್ತೆ ನಿಮ್ಮ ಚಕ್ಲಿ ಒಳಗೆ ಅಷ್ಟು ಹಾಕ್ಕೊಂಡು ಚಕ್ಲಿನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು, ದೊಡ್ಡದಾಗಿ ಬೇಕಾ ಚಿಕ್ಕದಾಗಿ ಬೇಕಾ ಯಾವ ರೀತಿ ಬೇಕೋ ಅದನ್ನ ಹಾಕ್ಕೊಬೋದು. ನಾನು ಇದನ್ನು ಮೀಶೋಯಿಂದ ಆರ್ಡರ್ ಮಾಡಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ಹಾಕ್ಕೊಂಡು ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಅಂದರೆ ಆ ಚಕ್ಲಿ ಒಳಗೆ ಮುಂಚೆನೇ ಸ್ವಲ್ಪ ಎಣ್ಣೆ ಸವರ್ಕೊಬೇಕು, ಅಂಟ್ಕೊಳ್ಳಲ್ಲ ಆವಾಗ. ನೋಡಿ, ಹಾಕ್ಕೊಂಡು ನಾನು ಇಲ್ಲಿ ಕ್ಯಾಮ್ರಾ ಯಾವುದು ಯೂಸ್ ಮಾಡ್ತಿಲ್ಲ, ಮೊಬೈಲಲ್ಲೇ ಯೂಸ್ ಮಾಡ್ತಿರೋದ್ರಿಂದ ನೋಡಿ ಇದನ್ನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇದು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನೆಲ್ಲ ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ಬರುತ್ತೆ. ನನಗೆ ಯಾವ ಶೇಪ್ ದೊಡ್ಡದಾಗಿ ಬೇಕಾ ಚಿಕ್ಕದು ಬೇಕಾ ಹಾಕೊಬೋದು. ಸ್ವಲ್ಪನೂ ಹೊಡೆಯೋದಿಲ್ಲ. ಸ್ಟಾರ್ಟಿಂಗ್ ಅದೇ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ಮೈದಾ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನಾನು ಆಲ್ರೆಡಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ತೀನಲ್ಲ, ಬಾಣಲಿ ಈ ರೀತಿಯಾಗಿದೆ. ನಾನು ಯಾವಾಗಲೂ ಒಂದೇ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕಲರ್ ಆಗಿದೆ. ನೋಡಿ, ನಾವು ಚಕ್ಲಿನ ಈಸಿಯಾಗಿ ಎತ್ಕೊಳ್ಳೋಕ್ಕೆ ಈ ದೋಸೆ, ರೊಟ್ಟಿ ಎಲ್ಲ ಎತ್ತುತ್ತೀವಲ್ಲ, ಆ ಇದರಲ್ಲಿ ತೊಗೊಂಡ್ರೆ ನೀಟಾಗಿ ಎಲ್ಲೂ ಕೂಡ ಹೊಡಿದಂಗೆ ನೀಟಾಗಿ ಬರುತ್ತೆ. ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ನೋಡಿ ಈ ರೀತಿ ಬರುತ್ತೆ. ಸ್ವಲ್ಪನೂ ಬ್ರೇಕ್ ಆಗ್ದಂಗೆ. ಈ ವಿಡಿಯೋ ಇಷ್ಟ ಆದರೆ